ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಡಿ PMFME ಯೋಜನೆಯ ಅರ್ಹ ಫಲಾನುಭವಿಗೆ 3 ದಿನಗಳ ತರಬೇತಿ ಕಾರ್ಯಕ್ರಮಕ್ಕೆ ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ್ ಕಾರ್ಯಕ್ರಮದಲ್ಲಿ ಭಾಗಿ. ರಾಯಚೂರು ನಗರದ ಕೃಷಿ ವಿಜ್ಞಾನಗಳ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು PMFME ಯೋಜನೆ ಅಡಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಇಂದು 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ್ ಸಾಹೇಬರು ಈ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಫಲಾನುಭವಿಗಳಿಗೆ ಸವಿಸ್ತಾರವಾಗಿ ವಿವರ ತಿಳಿಸಿದರು. ತಾವೆಲ್ಲರೂ 3 ದಿನಗಳ ತರಬೇತಿಯನ್ನು ಸದುಪಯೋಗಪಡಿಸಿಕೊಂಡು ಉದ್ಯಮಿಗಳು ತಾವು ಉದ್ಯಮವನ್ನು ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಫಲಾನುಭವಿಗಳಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಂಟಿ ಉಪ ಕೃಷಿ ನಿರ್ದೇಶಕರು ನಾಹಿಮ್ ಹುಸೇನ್, ಸಹಾಯಕ ಕೃಷಿ ನಿರ್ದೇಶಕರು ಮಲ್ಲಿಕಾರ್ಜುನ್, ಅಧಿಕಾರಿಗಳು DRP ರಮೇಶ್ ರೆಡ್ಡಿ, DRP ಅಸಾದುಲ್ಲಾ, ಫಲಾನುಭವಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಗಾರ್ಲದಿನ್ನಿ ವೀರನಗೌಡ, ರಾಯಚೂರು. ಮೂಲಕ DATC ವತಿಯಿಂದ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಲು ನಿರ್ದೇಶನ ಇರುತ್ತದೆ. ಇದನ್ನು ಮೂಲಕ DATC ವತಿಯಿಂದ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಲು ನಿರ್ದೇಶನ ಇರುತ್ತದೆ. ಇದನ್ನು ಮಾರ್ಕೆಟಿಂಗ್ ಲಿಂಕ್ ಅಂತ ಮಾಡಬೇಕು. ಈಗ ನಮ್ಮಲ್ಲಿ ಏನಿದ್ದಾರೆ, ಈಗ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಈ FPOs ಇರ್ತಾರೆ, ಫೆಡರೇಷನ್ಸ್ ಅಂತ ಇರ್ತಾರೆ. ನಿಮ್ಮಲ್ಲಿ ಇಂಥ ಪದಾರ್ಥ ಅಲ್ಲೆಲ್ಲ ಹೋಗಲ್ಲ ಸರ್, ಯಾಕಂದ್ರೆ 2-3 ದಿನ ಮಾಡಿ ಬಂದ್ ಮಾಡಿದ್ರೆ ಸರ್ ಬೇರೆಯವ್ರಿಗೆ ಮಾರ್ಕೆಟ್ ಅದೇ ಇದು ಉದ್ದೇಶ ಏನು ಗೊತ್ತಾ, ಬರೀ ನಾವು ಕಿರು ಸಂಸ್ಕರಣೆ ಮಾಡ್ಬಿಡೋದಲ್ಲ. ಒಂದು ಚೈನ್ ಮುಖಾಂತರ ಕೆಲಸ ಮಾಡ್ಬೇಕು. ನಾನು ಒಬ್ಬನೇ ಕೂತ್ಕೊಂಡು ಇಲ್ಲೇ ಮಾಡ್ಕೊಂಡು ನಾನು ಉತ್ಪನ್ನ ಎಲ್ಲ ಬಂದು ತಗೋತಾರ. ಈಗ ನೀವು ದಿನನಿತ್ಯ ಎಷ್ಟು ಮಾಡ್ತೀರಿ? ದಿನ 1100 ರೇಟ್ ಮಾಡ್ತೀವಿ. 1000 ರೇಟ್ ಮಾಡ್ತೀವಿ. 1100 ಇಬ್ರು ಲೇಬರ್ ಬರ್ತಾರೆ. ನಾವು 4 ಜನ ಕಲ್ತು ಮಾಡ್ತೀವಿ. ನೋಡಿ, ನಾವು ಇದು ಅದು ನಮ್ಮಲ್ಲಿ ಸಕ್ಸಸ್ ಸ್ಟೋರಿ ಅಂತಾರೆ, ಯಶೋಗಾಥೆ ಅಂತೀವಿ. ಇವ್ರು ನಮ್ಮ ಊರವರೇ, ನಮ್ಮವರೇ, ನಿಮ್ಮವರೇ ಅಲ್ವಾ, ಅವ್ರು ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಸಂತೋಷ. ಹಾಗಾಗಿ ಈಗ ಅವರಿಂದ ನಾವು ಏನ್ ಅಲ್ಲ ಬಂದ್ ಮಾಡಕ್ಕೆ ನಷ್ಟ ಆಯ್ತಾ ಏನು? ನೆಕ್ಸ್ಟ್ ಇನ್ನೂ 2 ಕ್ಲಾಸಸ್ ಇದೆ ಮತ್ತೆ ನಾಳೆ ನಿಮಗೆಲ್ಲ ಉಪನ್ಯಾಸಗಳಿದೆ ಮತ್ತು ನಾಡಿದ್ದು ನಿಮಗೆ ಇವೆಲ್ಲ ಕ್ಷೇತ್ರ ಭೇಟಿಗಳನ್ನ ಮುಗಿಸ್ಕೊಂಡು ನಿಮಗೆ ಮಧ್ಯಾಹ್ನ ನಾವು ಬಿಡುಗಡೆಗೊಳಿಸ್ತೀವಿ. ಈ ಒಂದು 3rd ಟೈಮ್ ಇದ್ರದ್ದು ಒಂದು ಪ್ರಮಾಣ ಪತ್ರಗಳನ್ನ ನಾವು ಇಲ್ಲೇ ವಿತರಣೆ ಮಾಡ್ತೀವಿ. ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಕೂಡ ಇರ್ತದೆ. ಅದಕ್ಕೋಸ್ಕರ ತಾವೆಲ್ಲ ಏನಂದ್ರೆ ಇದು ಒಂದು ಚಾಲೆಂಜ್ ಆಗಿ ಒಂದು ಉದ್ದಿಮೆಯಾಗಿ ತಗೊಂಡಾಗ ಇದನ್ನ ಏನೋ ಒಂದು ಲೋನ್ ಸಿಗುತ್ತೆ, ಲೋನ್ ಅಷ್ಟೇ ತಗೊಂಡ್ಬಿಟ್ಟು ಮುಗಿತಪ್ಪ ಅಂತ ಅನ್ನೋದಲ್ಲ. ಹೌದಾ, ಇದು ಯಶಸ್ವಿಯಾಗಿ ಉದ್ದಿಮೆದಾರ ಆಗ್ಬೇಕು ಅಂತ. ಈಗ ಎಷ್ಟೋ ಹೇಳ್ತಿದ್ವಿ, ಸರ್ಕಾರ ನಮ್ಗೆ ಏನ್ ಕೊಡ್ತದೆ, ಯುವಕರು ಎಷ್ಟೋ ಅನ್ಎಂಪ್ಲಾಯ್ಡ್ ಇದೀವಿ, ನಮ್ಗೆ ಏನಿಲ್ಲ ಅಂತಿದ್ರು. ಇಂಥ ಯೋಜನೆಗಳು ಬಂದಿದೆ, ಬಟ್ ಇದನ್ನ ಸದುಪಯೋಗ ಪಡಿಸೋ. ಇದೆಲ್ಲ ಒಂದು ಏನೋ ಲೋನ್ ಬಂತು, ಸಬ್ಸಿಡಿ ಹೋಯ್ತು, ಅದನ್ನ ಸಬ್ಸಿಡಿ ಉಳಿಸ್ಕೊಂಡ್ರೆ ಏನೋ ಸೇವಿಂಗ್ಸ್ ಆಗುತ್ತೆ, ಆ ಸೇವಿಂಗ್ಸ್ ಪಡಿಸ್ಕೊಂಡು ಕೂತ್ಬಿಡೋಣ ಅಂತಲ್ಲ. ಯಶಸ್ವಿ ಉದ್ದಿಮೆದಾರ ನೀವು ಸ್ವಲ್ಪ ನಿಮ್ ತಲೆ ಉಪಯೋಗಿಸ್ಬೇಕು. ಇದರಲ್ಲಿ ಏನ್ ಮಾಡಿದ್ರೆ ನಮ್ಮ ಗ್ರಾಮಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾವ ಉದ್ದಿಮೆ ಇಲ್ಲ, ಯಾವ್ದು ಮಾಡಿದ್ರೆ ಯಶಸ್ವಿ ಆಗುತ್ತೆ. ಆ ರೀತಿ ಮಾಡಿಕೊಂಡು ತಾವು ಮಾಡೋದ್ರಿಂದ ಬಹಳಷ್ಟು ಜನ ಯಶಸ್ವಿ ಆಗಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ. ಎಷ್ಟೊಂದು ಉಪ್ಪಿನಕಾಯಿ ಮನೆ ಹಂತದಲ್ಲಿ ಪ್ರಾರಂಭ ಮಾಡಿ ಯಜಮಾನ್ ಅಂತ ಸಿನಿಮಾ ನೋಡಿರ್ಬೋದು. ಆ ಸಿನಿಮಾದಲ್ಲಿ ಅವರು ಕೋಟ್ಯಾಧೀಶರಾಗ್ತಾರೆ. ಹೌದಾ, ಯಾರು ಸಿನಿಮಾ ಬಿಡ್ರಿ ಅಂತಲ್ಲ, ಒಂದು ಉದಾಹರಣೆ ಅವ್ರನ್ನ ಆ ಸಿನಿಮಾ ಮುಖಾಂತರ ತೋರಿ ಯಾರೋ ಯಶಸ್ವಿ ಆದವ್ರು ಯಶೋಗಾಥೆನೆ ಸಿನಿಮಾ ಮಾಡಿ ತೋರಿಸಿರ್ತಾರೆ ಅವರು. ಈ ರೀತಿಯಾಗಿ ತಾವು ಕೂಡ ಎಲ್ಲ ಯಂಗ್ಸ್ಟರ್ಸ್ ಇರ್ತೀರಾ, ಎಲ್ಲ ಇರ್ತೀರಿ. ನಿಮ್ದೊಂಚೂರು ಬಂಡವಾಳ ಮತ್ತು ಲೋನ್ ಮತ್ತು ಬರ್ತಕ್ಕಂಥ ಸಬ್ಸಿಡಿ ಎಲ್ಲವೂ ಸಮಗ್ರವಾಗಿಸ್ಕೊಂಡು ಮತ್ತೆ ನಾವು ಕೃಷಿ ಇಲಾಖೆಯಲ್ಲಿ ಅನೇಕ ಯೋಜನೆಗಳಿವೆ. ಅದಕ್ಕೆ ರಿಲೇಟೆಡ್ ಅಗ್ರೋ ಪ್ರೊಸೆಸಿಂಗ್ ಅಂತ ಯೋಜನೆ ಇದೆ ನಮ್ಮಲ್ಲಿ. ಕಾರಕೊಟ್ಟು ಯಂತ್ರ ಕೊಡ್ತೀವಿ, ಫ್ಲೋರ್ ಮಿಲ್ ಕೊಡ್ತೀವಿ, ಅವನು ಉಪಯೋಗ ಮಾಡ್ಕೊಂಡು ಅಲ್ಲಿ ಕೂಡ ಸಬ್ಸಿಡಿ ಇರ್ತದೆ.
ಅದನ್ನು ಕೂಡ ಉಪಯೋಗ ಮಾಡಿಕೊಂಡು ಯಶಸ್ವಿ ಆಗೋದು ಬಹಳ ಮುಖ್ಯ. ನಿಮ್ಮ ಹತ್ರ ಒಂದು ಇದನ್ನ ನಾವು ಏನಂದ್ರೆ ನಾಳೆ ಇದೇ ತರಬೇತಿ ಕಂಟಿನ್ಯೂ ಆಗ್ತದೆ, ಆದಷ್ಟು ತಾವು 10 ಗಂಟೆಗೆ ಇಲ್ಲಿ ಇರಬೇಕು. 3ನೇ ದಿನ ನಿಮಗೆ ಪ್ರಮಾಣ ಪತ್ರ ಕೊಡಲಾಗ್ತದೆ. ಆ ಪ್ರಮಾಣ ಪತ್ರದ ಉಪಯೋಗಗಳು ಏನನ್ನೋದು ಕೂಡ ನಾವು ಒಂದು ಕ್ಲಾಸ್ ಇರ್ತದೆ. ಹೌದಾ? ಇವತ್ತು ಏನಿದ್ರು ನೀವು ಅದೊಂದು ಕ್ವಾಲಿಫಿಕೇಶನ್ ಇದ್ದಂಗೆ. ಆ ಕ್ವಾಲಿಫಿಕೇಶನ್ ಮುಂದೆ ಸ್ಟಾಪ್ ಮಾಡಿದ ತಕ್ಷಣ ನಾವು ಅವಾಗ ಓಡಾಡ್ತಾರೆ ಎಲ್ಲರೂ, ನಾವು ಬೇಕ್ರಿ ಆ ತರಬೇತಿ ತಿಳ್ಕೊಡ್ರಿ, ನಾವು ಪೇ ಮಾಡ್ತೀವಿ ಆ ತರಬೇತಿಗೆ, ನಾವು ಆ ಪ್ರಮಾಣ ಪತ್ರ ಬೇಕು, ನಾವು ಉದ್ಯೋಗದಾರ ಆಗಬೇಕು ಅಂತೇಳಿ ಬರ್ತೀವಿ. ಆ ಸಂದರ್ಭದಲ್ಲಿ ನಿಮಗೆ ಸಿಗಲ್ಲ. ಇವತ್ತೇನ್ ಬಂದಿರಿ ನಿಮಗೊಂದು ಅಪಾರ್ಚುನಿಟಿ. ಹೌದಾ? ಈ ಜನರಲ್ ಡಿಗ್ರಿ ಮಾಡ್ಲೇಬೇಕಂತಲ್ಲ, ಇವು ಕೂಡ ಸ್ಕಿಲ್ಡ್ ಏನಂತಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಈ ಟ್ರೈನಿಂಗ್ ತಗೊಂಡಿರೋದ್ರೆ ಯಾರಾದ್ರೂ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಕ್ ಧೈರ್ಯ ಮಾಡ್ತಾರೆ, ಅಥವಾ ನಿಮ್ಮ ಸರ್ಟಿಫಿಕೇಟ್ ಪಡ್ಕೊಂಡು ಕೂಡ ನಿಮ್ಮನ್ನ ಆಸ್ ಎ ಪಾರ್ಟ್ನರ್ ಆಗಿ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋಂಥವ್ರು ಅಗ್ರೋ ಪ್ರೊಸೆಸಿಂಗ್ ಅಲ್ಲಿ ಈ ಒಂದು ಸಂಸ್ಕರಣಾ ವಿಭಾಗದಲ್ಲಿ ಇನ್ವೆಸ್ಟ್ ಮಾಡೋರು ಇರ್ತಾರೆ. ಅವ್ರಿಗೆ ಸರ್ಟಿಫಿಕೇಟ್ ಬೇಕಾಗಿರ್ತದೆ, ಅವ್ರೇನೋ ಕಳ್ಕೊಂಡ್ಬಿಟ್ಟಿರ್ತಾರೆ, ಆ ಅವಕಾಶನ ಉಪಯೋಗ ಮಾಡ್ಕೊಳಕ್ಕಾಗಿದೆ. ನಿಮ್ಮನ್ನ ಆಸ್ ಎ ಪಾರ್ಟ್ನರ್ ಆಗಿ ಕರಿಬಹುದು. ನಿಮ್ಮ ಒಂದು ಸ್ಕಿಲ್, ನಿಮ್ಮ ನಾಲೆಜ್ ಅವ್ರು ಉಪಯೋಗ ಮಾಡ್ಕೊಳಕ್ ಇರ್ತಾರೆ. ಯಾಕಂದ್ರೆ ದುಡ್ಡು ಇರ್ತದೆ, ಕ್ವಾಲಿಫಿಕೇಶನ್ ಇರುವುದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಪಡ್ಕೊಡ್ರಿ. ಇನ್ನೂ ಇದ್ರ ಮೇಲೆ ಅನೇಕ ಯೋಜನೆಗಳನ್ನ ತರಬಹುದು.